1:30 ಇವಾಗ ಜರ್ನಿ ಸ್ಟಾರ್ಟ್ ಮಾಡ್ತೀವಿ. ಇವಾಗೆಲ್ಲ ಏರ್ಪೋರ್ಟಿಗೆ ಹೊರಟಿ ಅಲ್ಲಿ ಏನೇನಾಗತ್ತೆ ನೋಡಬೇಕು. 2-3 hours ಆಗಿದೆ. 2 hours ಆಗಿದೆ. ಇನ್ನೊಂದು 30 minutes ಬೇಕು. ಇವಾಗ ಕರೆಂಟ್ ಮಾಲ್ ಆಫ್ ಏಷ್ಯಾ ಹತ್ರ ಇದೀವಿ. ಇದು ಮಾಲ್ ಆಫ್ ಏಷ್ಯಾ ಅಲ್ಲಿರೋದು. ಕ್ಯಾಬ್ ಡ್ರೈವರ್ ಕೂಡ ಫಸ್ಟ್ ರೈಡ್ ಅಂತೆ. ಸೊ ಇವ್ರಿಗೆ ಫಸ್ಟ್ ಕಸ್ಟಮರ್ಸ್ ನಾವೇ ಆಗಿದ್ದೀವಿ. ಅದು ಕೂಡ ನಮ್ಮ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ಗೆ. ಈ ಕೆಫೆ ಒಂದು ಕಾಫಿ ತೊಗೊಂಡಿದ್ದೀವಿ. ಇಮಿಗ್ರೇಷನ್ಗಿಂತ 3 hours ಮುಂಚೆ ಹೋದ್ರೆ ಬೆಟರ್. ಇದು ಟೈಮ್ ಎಷ್ಟು? ಇವಾಗ ಫಸ್ಟ್ ಟೈಮ್ ಏರ್ಪೋರ್ಟ್ ಒಳಗೆ ಇಷ್ಟು ದಿವಸ ಹೊರಗಡೆ ಇದ್ವಿ. ಇವಾಗ ಗೇಟಿಂದ ಒಳಗೆ ಬಂದಿದ್ದೀವಿ. ಫಸ್ಟ್ ಏನಿಲ್ಲ, ಪಾಸ್ಪೋರ್ಟ್ ಕೇಳಿದ್ರು. ಪಾಸ್ಪೋರ್ಟ್ ಕೇಳಿಬಿಟ್ಟು ನಮ್ಮ ಟಿಕೆಟ್ ಕೇಳಿ ಅಂದರು. ಏಳು ಫಸ್ಟ್ ಕಳಿಸಿದೆ, ನನಗೆ ಕರೆದ್ರು. ಆಮೇಲೆ 7 ನುಗ್ಗಕ್ಕೆ ಟ್ರೈ ಮಾಡಿದ್ಲು. ಮೆಟ್ರೋ ಸ್ಟೇಷನಲ್ಲಿ ಆದಂಗೆ ರೆಡ್ ಬಂದು. ಇದು ಇಮಿಗ್ರೇಷನ್ ಮತ್ತು ಸೆಕ್ಯೂರಿಟಿ ಚೆಕ್ ಆದಮೇಲೆ ವಿಡಿಯೋ ಮಾಡ್ತಾ ಇರೋದು. ಬೋರ್ಡಿಂಗ್ ಪಾಸಲ್ಲಿ ಗೇಟ್ ಇರಲಿಲ್ಲ ಅಂದರೆ ಬೋರ್ಡಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ಅಲ್ಲಿ ಆ ಗೇಟಿಗೆ ನಾವು ಹೋಗಬೇಕು. ಬೋರ್ಡಿಂಗ್ ಆಯಿತು. ಫಸ್ಟ್ ನಮಗೆ ಸೆಕ್ಯೂರಿಟಿ ಚೆಕ್ಕಲ್ಲಿ ಕನ್ನಡದವ್ರಿದ್ರೆ ಏನೂ ಕೇಳಿಲ್ಲ. ಎಲ್ಲಿ ಹೋಗ್ತಿದ್ದೀರಾ ಮತ್ತು ಯಾಕೆ ಹೋಗ್ತಿದ್ದೀರಾ ಅಷ್ಟೇ. ಆಮೇಲೆ ಸ್ಟ್ಯಾಂಪ್ ಹೊಡೆದು ಕಳಿಸಿದ್ರು. ಮಲೇಷ್ಯಾದಿಂದ ಫಿಲಿಪೀನ್ಸಿಗೂ ಹಾಕಿದ್ದಾರೆ. ನಮಗೆ ಅಲ್ಲೇನು ಟ್ರಾನ್ಸಿಟ್ ಅಷ್ಟೇ ಇವಾಗ. ಸೊ ಇವಾಗ ಬ್ಯಾಗಿನ ಚೆಕ್-ಇನ್ ಎಲ್ಲ ಆಯಿತು. ಸೊ ಎಲ್ಲ ಆಯಿತು. ಇನ್ನೇನು ಹೊರಡೋದಷ್ಟೇ. ಇವಾಗ ಏರ್ಪೋರ್ಟಲ್ಲಿ ಸುತ್ತಾಡೋದು ಹೋಗೋದು. ಇಮಿಗ್ರೇಷನಾಗ ಸೆಕ್ಯೂರಿಟಿ ಚೆಕ್-ಇನ್ ಆದಮೇಲೆ ಏರ್ಪೋರ್ಟ್ ಫುಲ್ ಸುತ್ತಾಡ್ಕೊಂಡು ಏನು ಬೇಕಾದ್ರೆ ರೆಸ್ಟೋರೆಂಟ್ಸ್ ಎಲ್ಲ ಲಾಂಜ್ ಎಲ್ಲ ಆಕ್ಸೆಸ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಫ್ಲೈಟ್ ಬರೋ ತನಕ ನಾವು ಫ್ರೀ ಆಗಿರ್ಬೋದು. ಯಾರು ಬಂದು ಏನೂ ಕೇಳಲ್ಲ. ಇವಾಗ ಮೇಲೆಲ್ಲ ಎಲ್.ಇ.ಡಿ ಇದೆ. ನಾವು ಇವಾಗ ಹೋಗ್ತಾ ಇರೋದು ನಮ್ಮ ಗೇಟ್ಸ್ ಹತ್ರ ಹೋಗ್ತೀವಿ. ಲಾಂಜ್ ಆಕ್ಸೆಸ್ ಇದೆ ಕೇಳ್ತೀವಿ, ಇದ್ರೆ ಹೋಗ್ತೀವಿ. ಸೊ ಇದು ಏರ್ಪೋರ್ಟ್ ಹೊರಗಡೆ ಈ ಥರ ವ್ಯೂ ಇದೆ. ಹೊರಗಡೆ ಈ ಥರ ಪ್ಯಾಸೇಜ್ ಬ್ರಿಡ್ಜ್ ಥರ ಮಾಡಿದ್ದಾರೆ. ಸೊ ನಾವು ಎಲ್ಲಿ ಬೇಕಾದ್ರೆ ಹೋಗ್ಬೋದು. ಸೊ ನಾವು ಆ ಕಡೆ ಎಲ್ಲ ಕಾಣೋದೆಲ್ಲ ವೆಯ್ಟಿಂಗ್ ಆಗಲ್ಲ. ಅಮ್ಮಂಗೆ ಕಳಿಸ್ತೀನಿ, ನೋಡು ತಿನ್ನು. ಇವಾಗ ತಿನ್ನಕ್ಕೆ ಬಂದ್ವಿ. ಇಷ್ಟು ಚಿಕನ್ ವಿಂಗ್ಸ್, ಇಷ್ಟಕ್ಕೆ 900 ಅಂತ. ಒಟ್ಟಾಗಿ ಇವಾಗ ನಮ್ಮ ಗೇಟ್ಸ್ ಕಡೆ ಹೋಗ್ತಾ ಇದ್ದೀವಿ. ಬಸ್ ಕಟ್ಟಾಯಿತು. ಬೋರ್ಡಿಂಗ್ ಟೈಮ್ ಆಗಿದೆ. ಫ್ಲೈಟ್ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲಿ ಈ ಥರ ಇದೆ ಚೆಕ್-ಇನ್. ಚೆಕ್ ಮಾಡಿದ್ರು ಇಲ್ಲಿ ಸೀದಾ ಫ್ಲೈಟ್ ಒಳಗೆ ಹೋಗುತ್ತೆ ಬಸ್. ಫ್ಲೈಟ್ ಹತ್ರ ಹೋಗ್ತಿದೆ ಒಳಗೆ. Make sure always be careful on your back. ಕೆಳಗೆ ನೋಡಿ, ಇಷ್ಟು ಟರ್ಮಿನೇಟ್ 2 ನೋಡು. ಫ್ಲೈಟಲ್ಲಿ ಹೋಗ್ಬೇಕಾದ್ರೆ ಒಂದೊಂದು ವ್ಯೂ ಫುಲ್ ಡಾರ್ಕ್ ಇತ್ತು. ನಾವೇನೋ ಸಿ ಅಂದ್ಕೊಂಡಿದ್ವಿ, ಬಟ್ ಮಾರ್ನಿಂಗ್ ಅದಾಗ ಗೊತ್ತಾಯಿತು ಅದೆಲ್ಲ ಪಾಮ್ ಟ್ರೀಸಿನ ಫೀಲ್ಡ್ಸ್ ಅಂತೆ. ತುಂಬ ಹೆಕ್ಟೇರ್ಸ್ ಅಷ್ಟು ಪಾಮ್ ಟ್ರೀಸ್ ಇದೆ ಅಲ್ಲಿ. ಫಸ್ಟ್ ಟೈಮ್ ಮಲೇಷಿಯಾ ಲ್ಯಾಂಡ್ ಆಗ್ತಾ ಇರೋದು. ಸೊ ವಿಯರ್ಡ್ ಎಕ್ಸ್ಪೀರಿಯನ್ಸ್ ಇತ್ತು. ದಿಸ್ ಈಸ್ ಲ್ಯಾಂಡಿಂಗ್ ಟೈಮ್. ಮಲೇಷಿಯಾ ಲೇಓವರ್. ಸೊ ಇಲ್ಲಿ ನಾವು ಟ್ರಾನ್ಸ್ಫರ್ ಫ್ಲೈಟ್ಸ್ ಅಂದರೆ ಕನೆಕ್ಟಿಂಗ್ ಫ್ಲೈಟ್ಸ್ ಎಲ್ಲ ಹೋಗ್ಬೇಕು. ಇಂಟರ್ನ್ಯಾಷನಲ್ ಟ್ರಾನ್ಸ್ಫರ್ಸಲ್ಲಿ ಇಲ್ಲಿ ಇಮಿಗ್ರೇಷನ್ ಏನಿರಲ್ಲ, ಜಸ್ಟ್ ಸೆಕ್ಯೂರಿಟಿ ಚೆಕಿಂಗ್ ಇರುತ್ತೆ. ಪಾಸ್ ಆದಮೇಲೆ ಲಾಂಜಿಗೆ ಬಿಡ್ತಾರೆ. ನಾವು ಅಲ್ಲಿ ನೆಕ್ಸ್ಟ್ ಗೇಟ್ ಹತ್ರ ಹೋಗಬೇಕು. ಸೊ ಆ ಮಧ್ಯದಲ್ಲಿ ನಾವೊಂದು ಟೀ ತೊಗೊಂಡ್ವಿ, ಟೇಸ್ಟ್ ಆಫ್ ಇಂಡಿಯಾ ಅಂತದ್ರಲ್ಲಿ. 10 ರಿಂಗೇಟ್ಸ್ ಅಂದರೆ ಅಪ್ರಾಕ್ಸ್ 350 rupees
ಚೂರು ಚೆನ್ನಾಗಿರಲಿಲ್ಲ, ಸುಮ್ಮನೆ ಲುಕ್ ಕೊಡ್ತಾ ಇರೋದು. ಬಟ್ ನನ್ನ ತಂಗಿಗೆ ಭಾಳ ಇಷ್ಟ ಆಯಿತು. ಮಾರ್ನಿಂಗಿಂದ ಈವ್ನಿಂಗ್ ತನಕ ನಮಗೆ ಟೈಮ್ ಇತ್ತು ಮಲೇಷ್ಯಾ. ಅದರಲ್ಲಿ ನಾವು ಪೆಟ್ರೋನಾ ಟವರ್ ನೋಡಿಬಿಟ್ಟು ಮತ್ತೆ ಏರ್ಪೋರ್ಟಿಗೆ ಬಂದು ಅಲ್ಲಿ ಏನು ಊಟ ಮಾಡ್ಕೊಂಡು, ಊಟ ಎಲ್ಲ ಅಲ್ಲಿ ಲೈಕ್ ಎಲ್ಲದು ರಿಂಗೇಟ್ಸಲ್ಲಿ, ಬಟ್ ವರ್ತಿರಲ್ಲ, ಟೇಸ್ಟ್ ಕೂಡ ಚೆನ್ನಾಗಿರಲ್ಲ. ಬಟ್ ಫೈನ್, ಹೊಟ್ಟೆ ಹಸಿಗೆಲ್ಲ ಆ ಟೈಮಲ್ಲಿ ಟೈಮ್ ಪಾಸಿಗೆ ಓಕೆ ಆಯಿತು. ಸೊ ಇಲ್ಲಿಂದ ನಮಗೆ ನೆಕ್ಸ್ಟ್ ಫ್ಲೈಟ್ ಇದ್ದಿದ್ದು ಫಿಲಿಪೀನ್ಸ್, ಮನಿಲಾಗೆ. ಆ ಟೈಮಲ್ಲಿ ನಾವು ಬೋರ್ಡಿಂಗ್ ಹತ್ರ ಹೋಗ್ಬೇಕು. ಫ್ಲೈಟ್ ನೈಟ್ ಅದನ್ನೆಲ್ಲ ಅನ್ಕೊಂಡಿದ್ವಿ, ಬಟ್ ಬೆಳಗ್ಗೆನೇ ಗೊತ್ತಾಗಿದ್ದು ನಮಗೆ ಅದೆಲ್ಲ ಪಾಮ್ ಟ್ರೀಸ್ ಇನ್ ಫೀಲ್ಡ್ಸ್. ತುಂಬ ಹೆಕ್ಟೇರ್ಸ್ ಲಾರ್ಜ್ ವೆಜಿಟೇಷನ್ಸ್ ಇದೆ ಅಂತ ಅಲ್ಲಿ ಪಾಮ್ ಟ್ರೀಸ್. ಫ್ಲೈಟಲ್ಲಿ ಬೆಸ್ಟ್ ವ್ಯೂ ಸಿಕ್ಕಿದ್ದು ಟೈಮ್ ಇದು. ಅಂದರೆ ಮನಿಲಾ ಹೋಗ್ಬೇಕಾದ್ರೆ ಫಿಲಿಪೀನ್ಸ್ ನಿನೋಯ್ ಅಕ್ವಿನೋ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ತುಂಬ ಟ್ರಾಫಿಕ್ಸ್ ಇರೋ ಕಾರಣ ನಮಗೆ ಅಲ್ಲೇ ಸ್ಕೈಯಲ್ಲೇ ರೌಂಡ್ ಹೊಡ್ಸುತ್ತಾ ಇದ್ರು. ಆ ಟೈಮು ಈವ್ನಿಂಗ್, ಆವಾಗ ಸನ್ಸೆಟ್ ಟೈಮ್. ನಮಗೆ ಸ್ಕೈಯಲ್ಲೇ ಹೇಗೆ ಸನ್ಸೆಟ್ ಆಗುತ್ತೆ, ಆ ರೈನ್ಬೋಸ್ ಕ್ರಿಯೇಟ್ ಆಗಿದ್ದು ಬ್ಯೂಟಿಫುಲ್ ವ್ಯೂ ಸಿಗ್ತಾ ಹೋಗ್ತು. ನಮಗೆ ಮುಂದ್ಗಡೆ ಸಿಗುತ್ತೆ ವ್ಯೂ ಪಾಯಿಂಟ್ಸ್. ಅಪ್ರಾಕ್ಸಿಮೇಟಾಗಿ ಒಂದು 30 ಮಿನಿಟ್ಸ್ ಟು 45 ಮಿನಿಟ್ಸ್ ಸುಮ್ಮನೆ ಸ್ಕೈಯಲ್ಲೇ ರೌಂಡ್ ಹೊಡಿಸ್ತಾ ಇದ್ದಿದ್ದು. ಆದರೆ ಎಕ್ಸ್ಟ್ರಾ ಟೈಮ್ ಅದು. ಆ ಟೈಮಲ್ಲೇ ನಮಗೆ ಈ ವ್ಯೂ ಸಿಕ್ಕಿತಾ ಹೋಗಿದ್ದು. ಇದೆಲ್ಲ ನಾವು ಸ್ಕೈಯಲ್ಲೇ ಲೈಕ್ ವಿಬ್ಗರ್ ಕಲರ್ಸ್ ನೋಡೋಕ್ಕೆ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ಆಮೇಲೆ ಈವ್ನಿಂಗ್ ಲೈಕ್ ನೈಟ್ ಆಗೋ ಅಷ್ಟೊತ್ತಿಗೆ ಲ್ಯಾಂಡ್ ಆಗ್ತಾ ಬಂದಿತ್ತು. ಇವಾಗ ಮನಿಲಾ ಲ್ಯಾಂಡ್ ಆಗ್ತಾ ಇದೆ. ಮನಿಲಾ ಅಂದರೆ ಕ್ಯಾಪಿಟಲ್ ಸಿಟಿ ಆಫ್ ಫಿಲಿಪೀನ್ಸ್. ಅಲ್ಲಿ ಲ್ಯಾಂಡ್ ಆಗ್ತಾ ಇದೆ. ತುಂಬ ಟ್ರಾಫಿಕ್ ಇರೋದ್ರಿಂದ ಅವಾಗ ಕೂಡ ಫ್ಲೈಟ್ ಸ್ಲೋ ಆಗಿ ಹೋಯಿತು. ಲ್ಯಾಂಡಿಂಗ್ ಟೈಮ್ ನಮಗೆ ಸಿಕ್ಕಿದೆ ಒಂದು 5 ಮಿನಿಟ್ಸಲ್ಲಿ ಲ್ಯಾಂಡ್ ಆಗಿ ಹೊರಗಡೆ ಹೋಗಿದ್ದು. ಅದು ಕೂಡ ಬೇಗ ಹೋಗೋಕ್ಕೆ ಹೇಳಿದ್ದು. ಫಿಲಿಪೀನ್ಸ್ ಇಮಿಗ್ರೇಷನ್ ಸ್ವಲ್ಪ ಟಫ್ ಇರುತ್ತೆ. ಸೊ ಎಲ್ಲ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಕರೆಕ್ಟಾಗಿರಬೇಕು, ಅವಾಗ ಮಾತ್ರ ಇಮಿಗ್ರೇಷನ್ ಆಗೋದು. ಮತ್ತು ಸಫಿಷಿಯೆಂಟ್ ಫಂಡ್ಸ್ ಕೇಳಲ್ಲ, ಬಟ್ ಇಟ್ಕೊಂಡಿದ್ರೆ ಬೆಟರ್. ಸೊ ಬೇಗ ಮೊಲಿಟೋ ಇದೊಂದು ಫೇಮಸ್ ಪ್ಲೇಸ್. ಹಾಗೆ ಇದು 7-Eleven ಅಂತ ಒಂದು ಸ್ಟೋರ್ಸ್ ಇರುತ್ತೆ, ಎಲ್ಲ ಕಡೆ ಇರುತ್ತೆ. ಅದು ಏಷ್ಯಾದು ಮಾರ್ಕೆಟ್ ಥರ, ಸೂಪರ್ ಮಾರ್ಕೆಟ್ ಥರ. ಇದು ಜಿಪ್ನಿ, ಅಲ್ಲಿಂದ ಇದು ಎಸ್ಎನ್ ಸೆಂಟರ್ ಅಂತ ಫೇಮಸ್ ಪ್ಲೇಸ್. ಐಸ್ಡ್ ಕಾಫಿ ಲ್ಯಾಟೆ ತೊಗೊಂಡಿದ್ವಿ. ಅಲ್ಲಿ ವೆಜ್ಗಿಂತ ನಾನ್ ವೆಜ್ ಚೀಪರ್. ವೆಜ್ ಲೈಕ್ 700 ಇರುತ್ತೆ, ಅದೇ ಟೈಮಲ್ಲಿ ನಾನ್ ವೆಜ್ ಇದ್ದರೆ 200 ಇರುತ್ತೆ. ಬ್ಯಾಂಗ್ಳೂರಲ್ಲಿ ಮಿನಿಸ್ ಎಲ್ಲ ಕಾಸ್ಟ್ಲಿ ಇರುತ್ತೆ, ಬಟ್ ಅಲ್ಲಿ ಬ್ರ್ಯಾಂಡ್ ಆಗಿರೋದ್ರಿಂದ ಅದು ತುಂಬ ಚೀಪ್ ವೇಯಲ್ಲಿ ನಾವು ಪರ್ಚೇಸ್ ಮಾಡ್ಬೋದು. ಮನಿಲಾ ಫುಲ್ ಟ್ರಾಫಿಕ್. ಇದು ಫೇಮಸ್ ಜಿಪ್ನಿ ಅಂತ ಅವ್ರು ಯೂಸ್ ಮಾಡೋದು. ಇದನ್ನು ಸಡನ್ನಾಗಿ ನೋಡಿದ್ರೆ ಏನು ಫಂಕ್ಷನ್ ಅನ್ಕೋಬೋದು, ಬಟ್ ಇದೆಲ್ಲ ಪೊಲೀಸ್ ಸ್ಟೇಷನ್ ಇದು. ಬಟ್ ಇಷ್ಟು ಬ್ಯೂಟಿಫುಲ್ಲಾಗಿ ಡೆಕೋರೇಟ್ ಮಾಡಿರ್ತಾರೆ ಕ್ರಿಸ್ಮಸ್ ಟೈಮಲ್ಲಿ. ನೋಡಮ್ಮ ಹೆಂಗೆ ಕಾಣುತ್ತೆ. ಬಟ್ ಅದು ರಿಯಲೇ ಅನಿಸ್ತಿದೆ. ಕೆಳಗೆ ಅಡಿ ಇಡೋದು ಬರೀ ಮಗ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ 3 o'clock ಹೊರಟಿದ್ದು. ತಗಾಟೆ ಅಂತ ಪ್ಲೇಸ್. ಮನಿಲಾಯಿಂದ ಲೈಕ್ 3 to 4 hour ಜರ್ನಿ. ನಾವು ಕ್ಯಾಬಲ್ಲಿ ಹೋಗಿದ್ವಿ. ಮನಿಲಾ ತುಂಬ ಸೆಕೆ ಕಂಟ್ರಿ, ಅಂದರೆ ಅಲ್ಲಿ AC ಇರಲೇಬೇಕು. ಬಟ್ ಅಂದರೆ ಸ್ವಲ್ಪ ದೂರದಲ್ಲಿ ಇದ್ದಿದ್ದು, ಬಟ್ ತುಂಬ ಕೋಲ್ಡ್, ಅಂದರೆ ಐಸ್ ಕೋಲ್ಡ್. ನಂದಿ ಹಿಲ್ಸ್ಗಿಂತ ಒಂದು 2 times ಕೋಲ್ಡ್ ಇನ್ನೂ ಜಾಸ್ತಿ ಇತ್ತು ಇಲ್ಲಿ. ತುಂಬ ಟೆಂಪ್ರೇಚರ್ ವೇರಿಯೇಷನ್ಸ್ ಇರುತ್ತೆ, ಬಿಕಾಸ್ ಇದು ಮೌಂಟೇನ್ ಏರಿಯಾ, ಸಡನ್ ಮೌಂಟೇನ್ ಏರಿಯಾ. ಮೇಲೆ ತುಂಬ ಕ್ಲೈಮೇಟ್ ಚೇಂಜ್ ಆಗುತ್ತೆ, ಅದಕ್ಕೆ ಇದು ಫೇವ್ರೇಟ್ ಸ್ಪಾಟ್. ಹಾಗೆ ಇಲ್ಲಿ ಸನ್ರೈಸ್ ಇದು ಮೇನ್ ಟೂರಿಸ್ಟ್ ಅಟ್ರಾಕ್ಷನ್ ಥರ. ಸನ್ರೈಸ್ ಟೈಮಲ್ಲಿ ಬೆಸ್ಟ್ ವ್ಯೂ ಸಿಗುತ್ತೆ ನಿಮಗೆ. ನಮಗೆ ಕರೆಕ್ಟ್ ಅರೌಂಡ್ 5:36ಗೆ ಸನ್ರೈಸ್ ವ್ಯೂ ಸಿಕ್ತು. ತುಂಬ ಚೆನ್ನಾಗಿತ್ತು ಸನ್ರೈಸ್ ವ್ಯೂ. ಆಮೇಲೆ ತಗಾಟೆ ಇನ್ನೊಂದು ಫೇವ್ರೆಟ್ ಪ್ಲೇಸ್ ಅಂದರೆ ಲೈವ್ ವಾಲ್ಕೆನೋ ಇದೆ ಅಲ್ಲಿ. ಆ ವಾಲ್ಕೆನೋ ಇವಾಗ ಕೂಡ ಲೈಕ್ ಮಂತ್ಲಿ ಒಂದ್ಸತಿ ಎರಪ್ಟ್ ಆದಾಗ ಅಲ್ಲಿ ಆ್ಯಶಸ್ಸಿಂದ ಬರುತ್ತೆ. ಸೊ ಆ ಪ್ಲೇಸಿಗೆ ಹೋಗ್ತಾ ಇರೋದು. ಅದು ಕೂಡ ಮಾರ್ನಿಂಗ್ ಬೆಸ್ಟ್ ವ್ಯೂ ಸಿಗುತ್ತೆ ವಿತೌಟ್ ಕ್ಲೌಡ್ಸ್.
ಸಿ ಮಧ್ಯ ಕಾಣ್ತಾ ಇರೋದು ಲೈವ್ ವಾಲ್ಕೆನೋ ಮೌಂಟೇನ್ಸ್. ಅಲ್ಲಿ ಮೇನ್ ಐಲ್ಯಾಂಡ್ ಥರ ಕಾಣ್ತಿದೆಯಲ್ಲ, ಅದರಿಂದನೇ ವಾಲ್ಕೆನೋ ಎರಪ್ಟ್ ಆಗೋದು. ಅದೇ ಟೂರಿಸ್ಟ್ ಅಟ್ರಾಕ್ಷನಲ್ಲಿ. ವ್ಯೂ ಪಾಯಿಂಟ್ ನೋಡ್ಕೊಂಡು ನೆಕ್ಸ್ಟ್ ಹೊರಟಿದ್ದು ಟಿಫನ್ಗೆ. ಅಂದರೆ ಅಲ್ಲಿ ಬ್ರೇಕ್ಫಾಸ್ಟ್ ಕಾನ್ಸೆಪ್ಟೇ ಇಲ್ಲ ನಮಗೆ, ಲಂಚ್ ಥರ. ಅದಕ್ಕೆ ನಾವು ಫ್ರೂಟ್ಸ್ ತೊಗೊಂಡು ಒಂದು ಫೇಮಸ್ ಚರ್ಚಿಗೆ ಹೋಗಿದ್ವಿ. ಅದೇ ನಿಯರ್ ಬೈ ಪ್ಲೇಸಲ್ಲಿ ಸನ್ಫ್ಲವರ್ ಗಾರ್ಡನ್ ಅಂತ ಇದೆ, ಅದನ್ನು ಕವರ್ ಮಾಡ್ಕೊಂಡು ಬ್ಯಾಕ್ ಟು ಮನಿಲಾ. ಮತ್ತು ನಾವಿದ್ದ ಹೋಟೆಲ್ ಯುರೋಟೆಲ್ ಲಾಸ್ ಪಿನಸ್ ಅಂತ, ಬೆಟರ್ ಹೋಟೆಲ್. ನಿಧಾನ ಮಾತಾಡ ಐಶು. ಬಾರೆ ಇದು ಡೌನ್ ಸೈಡ್ ಲಾಬಿ ಹೋಟೆಲಿಂದು. ಇವಾಗ ಡಿನ್ನರ್ಗೆ ಹೋಗೋ ಟೈಮಲ್ಲಿ ಅಲಬಾಂಗ್ ಜಪೋಟಿ ರೋಡ್ ಅಂತ ಅಲ್ಲಿ ಫೇಮಸ್. ಅಂದರೆ ಇಲ್ಲಿಂದ ಮೇಯ್ನ್ ರೋಡ್ ಥರ. ಅಲ್ಲಿ ನೈಟ್ ಯಾವಾಗಲೂ ಲೈಕ್ ಫುಲ್ ಲೈಟ್ಸಿಂದ ಇರುತ್ತೆ, ಮತ್ತು ಕ್ರಿಸ್ಮಸ್ ಡೆಕೋರೇಷನ್ದ ಹೋಲ್ ರೋಡೆಲ್ಲ ಫುಲ್ ಗ್ಲೋ ಅಪ್ ಆಗಿದೆ. ನೆಕ್ಸ್ಟ್ ಡೇ ಮೊವಾಯ್ ಅಂದರೆ ಮಾಲ್ ಆಫ್ ಏಷ್ಯಾ ಹತ್ರ ಹೋಗ್ತಾ ಇರೋದು. ಇವಾಗ ಹೋಗ್ಬೇಕು ಮೂವಾ. ನನ್ನ ತಂಗಿ ರೆಡಿ ಆಗೋ ಟೈಮಲ್ಲಿ ಏನು ಮಾಡೋದು ರೂಮಲ್ಲಿ ಅಂತ ಹೊರಗಡೆ ಅಲ್ಲೇ ಒಂದು ಎಸ್ ಎನ್ ಸೆಂಟರ್ ಅಂತ ಇತ್ತು, ಇನ್ಸೈಡ್ ಹೋಗಿ ಏನೇನಿದೆ ಪ್ಲೇಸಸ್ ಅಂತ ನೋಡೋಕೆ ಹೋಗಿದ್ದೆ. ತುಂಬ ಜಾಪನೀಸ್ ಶಾಪ್ಸ್ ಮತ್ತು ಕೊರಿಯನ್ ಬ್ರ್ಯಾಂಡ್ಸೇ ಇರೋದಲ್ಲ ಫುಲ್ ಫಿಲಿಪೀನ್ಸಲ್ಲಿ. ಇಲ್ಲೆಲ್ಲ ಬ್ರದರ್ಗೆ ಕುಯ್ಯ ಅಂತಾರೆ. ಕುಯ್ಯನ ಜೊತೆ ಏನಾರ ಬೇರೆ ಅಂದ್ರೂ ಥ್ಯಾಂಕ್ ಯು ಅಂತ ಅಂದೋಗ್ತಾರೆ. 10 ನಿಮಿಷ ಇದ್ದಿದ್ದು 20 ಆಯ್ತು, 20 ಇದ್ದಿದ್ದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ ವೆಯ್ಟ್ ಮಾಡಿದೆ ಒಬ್ಬನೇ. ಮತ್ತೇನು ಮಾಡೋದು, ಫಿಲಿಪೀನ್ಸ್ ಫ್ಲ್ಯಾಗ್ ಅಂತೂ ಒಂದು ವೀಡಿಯೋನಾರ ಮಾಡ್ಕೊಂಡಂತ ಒಂದು ವೀಡಿಯೋ ಮಾಡ್ತಾ ಕೂತ್ಕೊಂಡು. ಸ್ಟೈಲಿಶ್ ಆಗಿ ಕೋಟ್ ಹಾಕೊಳ್ಳೋಣ ಅಂತ ಹೋದರೆ ಒಂದು ಕಡೆ ಹೋಯ್ತು, ಇನ್ನೊಂದು ಕಡೆ ಉಲ್ಟಾ ಆಗಿಬಿಟ್ಟಿದೆ. ವೀಡಿಯೋಗೆ ಅಯ್ಯೋ ಆಗ್ತಾನೆ ಇಲ್ಲ ಅಂತ ಸ್ವಲ್ಪ ಮುಂದೋಗ್ಬಿಟ್ಟೆ. ಮುಂದೋಗಲ್ಲೇ ಸರಿ ಮಾಡ್ಕೊಬಂದು ಮತ್ತೆ ವಾಪಸ್ ಅಲ್ಲಿ ತಿರ್ಕೊಂಡು ಇವಾಗ ಒಳ್ಳೆ ವ್ಯೂ ಥರ ಹಾಕ್ಕೊಂಡು ಸ್ಟೈಲ್ ಕೊಡೋದು ಬಂದೆ. ಬಟ್ ಏನೂ ಆಗಲಿಲ್ಲ ಅಷ್ಟೇ. ಇದನ್ನೆಲ್ಲ ರೀಲ್ ಯೂಸ್ ಮಾಡ್ಬೋದಂತ ಪೋಸ್ಟ್ ಕೊಡ್ಕೊಂಡು ಮುದ್ಕಿ ಬರೀ ಎಗ್ಗೆ ತಿಂತಾರೆ. ಹಸಿಯಾಗಿ ಅದು ಹೆಂಗೆ ತಿಂದು ಬದುಕ್ತಾರೋ ಗೊತ್ತಿಲ್ಲಪ್ಪ. ಇದು ಏರ್ಪೋರ್ಟ್ ಮೆಟ್ರೋ ಸ್ಟೇಷನ್ ಅಲ್ಲ, ಬಸ್ ಸ್ಟ್ಯಾಂಡ್. ಇದು ಬಸ್ ಸ್ಟ್ಯಾಂಡೇ ಒಳ್ಳೆ ಏರ್ಪೋರ್ಟ್ ಥರ ಗೇಟ್ಸು ಡಿಪಾರ್ಚರ್ ಆ ಥರ ಮಾಡಿಟ್ಟಿದ್ದಾರೆ. ನಾನು ಪಾಡಿಗೆ ಕೂರೋಣಂದು ಕೂರೋಕ್ಕಾಗ್ತಿರ್ಲಿಲ್ಲ. ನಮ್ಮ ಮುಂದ್ಗಡೆನೇ ಆಪೋಸಿಟ್ ಫೇಸಿಂಗಲ್ಲಿ ಇರ್ತಾರೆ. ಅವ್ರು ನೋಡಿದ್ರೆ ಯಾಕೆ ಆಕ್ವರ್ಡ್ ಆಗಬೇಕಂತ ಸುಮ್ಮನೆ ವೀಡಿಯೋ ನೆಪದಲ್ಲಿ ವೀಡಿಯೋ ಮಾಡ್ತಾ ಕೂತ್ಕೊಂಡೆ. ಅವ್ರದ್ದು ತಗಲಕ್ಕೆ ಫಿಲಿಪಿನೋ ಭಾಷೆಯಲ್ಲಿ ತಲೆ ತಿಂತಿತ್ತು. ಇದು ಮೊವಾ ಅಂತ. ಮೊವಾ ಅಂದರೆ ಮೊವಾ ಅಲ್ಲ, ಮಾಲ್ ಆಫ್ ಏಷ್ಯಾ ಅಂತ. ಅಂದರೆ ಇದು ಒಂದು ಸಿಟೀಸ್ ಥೀಮಲ್ಲೇ ಮಾಲ್ ಮಾಡಿದ್ದಾರೆ. ಅಂದರೆ ಹೋಗ್ತಾ ಹೋಗ್ತಾ ಕಾಲೋನೈಸ್ಡ್ ಮಾಲ್ ಅಂತ ಅಂತಾರೆ, ಆ ಥರ ಇದು. ಅಲ್ಲಿ ಐಸ್ ಸ್ಕೇಟಿಂಗ್ ಫೇಮಸ್. ಐಸ್ ಸ್ಕೇಟಿಂಗ್ ಟ್ರೈ ಮಾಡೋಕ್ಕೆ ಹೋಗಿದ್ವಿ. ಇವಾಗ ನೆಕ್ಸ್ಟು ಫುಲ್ ಸೆಕ್ಯೂರಿಟಿ ಥರ ಹೆಲ್ಮೆಟ್ಟು ಶೂಸ್ ಎಲ್ಲ ಹಾಕ್ಕೊಂಡು ಐಸ್ ಸ್ಕೇಟಿಂಗ್ ಮಾಡೋಕ್ಕೆ ಹೋದ್ವು ಅಥವಾ ಐಸ್ನ ಜಾರ್ ಬೀಳಕ್ಕೆ ಹೋದ್ವು ಗೊತ್ತಾಗ್ತಿಲ್ಲ ನಮಗೆ. ಮುಂದೆ ನೋಡ ಅಲ್ಲಿ ಸರ್ಕಸಲ್ಲಿ ಜಾರ್ಕೊಂಡು ಹೋಗ್ತಿರಲ್ಲ, ಅವಳೇ ನನ್ನ ತಂಗಿ ಅಂತ ಅನ್ಕೊಂಬೇಡ್ರಿ. ಮುಂದ್ಗಡೆ ಅಲ್ಲಿ ಹೆಲ್ಮೆಟ್ ಹಾಕೊಂಡು ನಿಧಾನಕ್ಕೆ ಜಾರ್ ಬೀಳ್ತಾ ಬರ್ತಾರಲ್ಲ, ಅವಳೇ ನನ್ನ ಸಿಸ್ಟರ್. ಇವಾಗ ನನ್ನ ಟ್ಯಾಲೆಂಟ್ಸ್ ಪ್ರೂವ್ ಮಾಡ್ಕೊಂಡೆ. ಒಂದು ಸತಿ ಬಿದ್ದೆ, ಒಂದು ಸತಿ ಸಕ್ಕದಾಗಿ ಚೂರು ಹೊರ್ತಾ ಬಿದ್ದಿಲ್ಲ. ಯಾರೋ ಹೆಲ್ಪ್ ಮಾಡೋಕ್ಕೆ ಬಂದರು. ನಾರ್ಮಲಾಗಿದ್ದಾಗ ಚೆನ್ನಾಗಿ ಸ್ಕೇಟ್ ಮಾಡ್ತಿದ್ದೆ. ಅದು ಏನೋ ಗೊತ್ತಿಲ್ಲ, ನನ್ನ ತಂಗಿ ಕೈಯಲ್ಲಿ ಫೋನ್ ಕೊಟ್ಟು ವೀಡಿಯೋ ಮಾಡು ಅಂತ ಅಂದಾಗನೇ ಅದೇನು ಅಂತ ಗೊತ್ತಾಗ್ತಿರ್ಲಿಲ್ಲ. ಇವಾಗ ಸ್ವಲ್ಪ ಸ್ಕಿಡ್ ಹೊಡೆದು ಮಾಡಿದೆ, ಬಟ್ ಅವಾಗೂ ಅಡ್ಡ ಒಂದು ಬೀಳೋಕ್ಕೆ ಆಗ್ತಿದ್ದೆ. ನನ್ನ ತಂಗಿ ಯಾವ ವೀಡಿಯೋ ಮಾಡ್ತಿದ್ಲೋ ಅವ್ರು ಪ್ರತಿ ವೀಡಿಯೋದಲ್ಲೂ ಬೀಳೋಕ್ಕೆ ಆಗ್ತಿದ್ದೆ ನಾನು. ನಂಗೆ ಚೂರು ಟ್ಯಾಲೆಂಟ್ ಇದೆ, ಪ್ರೂವ್ ಮಾಡ್ಕೊಂಡ್ಬಿಡ್ತೀನಿ. ನನ್ನ ತಂಗಿ ಅವಳು ಸ್ಕೇಟಿಂಗ್ ಮಾಡ್ಬೇಕಾದ್ರೆ ಬೀಳೇ ಇಲ್ಲ ಅಂತಿಲ್ಲ. ಅವಳು ಸ್ಕೇಟ್ ಮಾಡೇ ಇಲ್ಲ, ಸುಮ್ಮನೆ ನಡ್ಕೊಂಡು ಹೋಗೋದು ಬಿಟ್ಟರೆ ಮತ್ತೇನು ಮಾಡೇ ಇಲ್ಲ.
ಮತ್ತೆ ಹೆಂಗೆ ಬೀಳ್ತಾರೆ? ಅದು ಹಿಡ್ಕೊಂಡು ಹೋಗ್ತಾಳೆ, ಇಲ್ಲಾಂದರೆ ನಡ್ಕೊಂಡು ಹೋಗ್ತಾಳೆ. ಬೀಳೋದು ಹೆಂಗೆ ಮತ್ತೆ? ಎಲ್ಲ ಜಾರ್ ಬಿದ್ದು ಬಿದ್ದು ಮೆಲ್ಟ್ ಆಗಿರುತ್ತಲ್ಲ, ಅದು ಐಸನ್ನೆಲ್ಲ ಗುಂಡಿ ಗುಂಡಿ ಆಗಿರುತ್ತೆ, ಅದನ್ನೆಲ್ಲ ಫ್ಲ್ಯಾಟ್ ಮಾಡ್ತಾರೆ. ನೆಕ್ಸ್ಟ್ ಈ ಸವಾಸನೆ ಬೇಡ ಅಂತ ಬೇರೆ ಕಡೆ ಹೋದ್ವಿ. ಅಲ್ಲಿ ಕೂತಿದ್ದ ನೋಡಿ ಕುಯ್ಯ, ಇಡೀ ಬರ್ಗ ಒಂದೇ ಬೈಟಿಗೆ ಬಾಯಿಗೆ ಹಾಕೊಂಡ. ನನಗೆ ಭಯ ಆಗೋಯ್ತು. ಮಾಲ್ ಟಾಪ್ ಫ್ಲೋರಲ್ಲಿ ಫುಟ್ಬಾಲ್. ಇದು ಮಾಲ್ ಫುಲ್ ಟಾಪಲ್ಲಿ ಇದ್ದಿದ್ದು ಫುಟ್ಬಾಲ್ ಗ್ರೌಂಡ್. ಇದೆಲ್ಲ ಗ್ರೌಂಡ್ ಲೆವೆಲ್ ಅಲ್ಲ, ಟಾಪ್ ಲೆವೆಲಲ್ಲಿ ಇದ್ದಿದ್ದು. ಇದು ನಾನು ನನ್ನ ತಂಗಿ ಸುಮ್ಮನೆ ವೀಡಿಯೋ ಮಾಡೋಕ್ಕಂತ ಮಾಡಿದ್ದು. ನನಗೊಂದ್ಸತಿ ಶಾಕ್ ಆಗೋಯ್ತು, ಕರಣ್ ಹೆಂಗೆ ಇಲ್ಲಿ ಬಂದ್ಬಿಟ್ಟ ಅಂತ. ಈ ಸನ್ಸೆಟ್ ಪಾಯಿಂಟ್ ಮಾತ್ರ ನಾನೊಂದು ಪೇಂಟಿಂಗ್ ಮಾಡ್ತೀನಿ, ಸೇಮ್ ಅದೇ ಥರ ಇತ್ತು. ನನ್ನ ಪೇಂಟಿಂಗ ಅಥವಾ ಇದು ರಿಯಲ್ಲ ಅಂತ ನನಗೆ ಡೌಟ್ ಬರೋಂಗಾಯ್ತು. ಬಟ್ ನನ್ನ ತಂಗಿ ಬೈದು ಹೇಳಿದ್ಲು ಇದು ರಿಯಲ್ ಅಂತ. ಇದೇನು ನಾವು ನೋಡ್ತಾ ಇದ್ದೀವಿ ಎಲ್ಲದು ಮಾಲ್ ಟಾಪ್ ಫ್ಲೋರ್, ಅಂದರೆ ಟೆರೆಸ್ ಮೇಲೆ ಇರೋದು. ಅಂದರೆ ಕೊಲೊನೈಸ್ಡ್ ಮಾಲ್ ಅನ್ನಲ್ಲ, ಅದಕ್ಕೆ ಇದು ಮಾಲ್ ಮಾತ್ರ ಅಲ್ಲ, ಮೇಲ್ಗಡೆನೆ ಇನ್ನೊಂದು ಲೇಯರ್ ಥರ, ಗ್ರೌಂಡ್ ಲೆವೆಲ್ ಥರ ಮಾಲ್ಸ್ ಓಡಾಡೋದು ಆ ಥರ ಇದೆ. ಸೊ ಇಲ್ಲಿಂದ ನೆಕ್ಸ್ಟ್ ಅದು ಮೂವೈ ಫೇಮಸ್ ಏಷ್ಯನ್ ಬಿಗ್ಗೆಸ್ಟ್ ಅದೇನೋ ವೀಲ್ ಅಂತೆ, ಅಲ್ಲಿಗೆ ಹೋಗಿದ್ವಿ. ಅದು ನಿಂತ್ಕೊಂಡಿತ್ತ ಅಥವಾ ತಿರುಗ್ತಾ ಇತ್ತ ಅಂತ ನನಗೆ ಡೌಟ್ ಬಂತು. ಅದು ತುಂಬ ಸ್ಲೋ, ಅಂದರೆ ಅದು ವ್ಯೂ ಪಾಯಿಂಟ್ ತೋರ್ಸೋಕ್ಕೋಸ್ಕರ ತುಂಬ ಸ್ಲೋ ಹೋಗುತ್ತೆ. ಆ ಕಡೆ ಸೈಡ್ ಬೀಚ್, ಈ ಕಡೆ ಸೈಡ್ ಮನಿಲಾ, ಅದು ಸಾರಿ ಮೋವಾ ಸಿಟಿ. ಇದು ಟಾಪ್ ಹೋಗ್ತಾ ಹೋಗ್ತಾ ವ್ಯೂ ಈ ಥರ ಇರುತ್ತೆ. ಅಂದರೆ ಫುಲ್ ಸರೌಂಡಿಂಗ್ ಸಿಟಿ ಇರೋದ್ರಿಂದ ಒಂದು ಕಡೆ ಗೋಲ್ಡನ್ ಲೈಟ್ಸ್, ಈ ಕಡೆ ಸನ್ಸೆಟ್ ಪಾಯಿಂಟ್ ಇರುತ್ತೆ. ಇದು ಒಂದೊಂದು ಕ್ಯೂಬಿಕಲ್ ಕ್ಲೋಸ್ ಸ್ಪೇಸ್, ಟ್ರಾನ್ಸ್ಪರೆಂಟ್, ಒಳಗೆ AC ಇರುತ್ತೆ ಒಂದೊಂದು ಪ್ರತಿ ಕ್ಯೂಬಿಕಲಲ್ಲೂ ಉಸಿರಾಡ್ಬೇಕಂತ. ಇದು ಮೇಲ್ಗಡೆಯಿಂದ ವ್ಯೂ, ಅಂದರೆ ಇದು ಟಾಪ್ ಹೋದಾಗ ವ್ಯೂ, ಅಂದರೆ ಟಾಪ್ ಅಲ್ಲ ಅನ್ಸುತ್ತೆ, ಇದು ಹಾಫ್ ಆಫ್ ವೇಯಲ್ಲಿ ವ್ಯೂ ಈ ಥರ ಇತ್ತು. ಸೇಮ್ ಟು ಸೇಮ್ ಗೋವಾ, ಬಟ್ ಇಲ್ಲಿ ಇವ್ರದ್ದು ಎವ್ರಿ ಡೇ ಲೈಫ್ ಸ್ಟೈಲೇ ಸೆಲೆಬ್ರೇಷನ್. ಅಂದರೆ ವೀಕೆಂಡ್ಗೋಸ್ಕರ ದುಡಿತಾರೆ, ಮತ್ತು ಎವ್ರಿ ಡೇನೂ ಕೂಡ ಮ್ಯೂಸಿಕ್, ಕರೋಕೆ ನೈಟ್ಸ್, ಅದರಿಂದನೇ ಅವ್ರು ಎಂಡ್ ಮಾಡೋದು. ಇದು ಮಾಲ್ ಟ್ರಾಫಿಕ್ ಸರ್ಕಲಲ್ಲಿ ಗ್ಲೋಬ್, ಅಂದರೆ LED ಲೈಟ್ ಗ್ಲೋಬ್. ಇದು ನನ್ನ ಫೇವ್ರೆಟ್ ಸ್ಪಾಟ್ ಮೂವದಲ್ಲಿ. ಇದು ಮೋವಾ ಸಿಟಿದು ಔಟ್ಸ್ಕರ್ಟ್ಸ್, ಅಂದರೆ ಹೊರಗಡೆ ಪೂರ್ತಿ ಅಪಾರ್ಟ್ಮೆಂಟ್ಸ್ ಮತ್ತು ಕಾರ್ಪೊರೇಟ್, ಈವನ್ ಇನ್ಫೋಸಿಸ್ ಆಫೀಸ್ ಕೂಡ ಇದೇ ಏರಿಯಾದಲ್ಲಿ ಬರುತ್ತೆ, ಫಿಲಿಪೀನ್ಸ್ ಬ್ರಾಂಚಲ್ಲಿ. ಇವ್ರದ್ದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂದರೆ 10 ಪ್ಲೇಸಸ್ಸಿಗೆ ಜಿಪ್ನಿ, ಇಲ್ಲಾಂದರೆ ಬಸ್ ಅಂದರೆ ಇವ್ರು ನಮ್ಮದು ಏರ್ಪೋರ್ಟಿಗೆ ಹೋಗೋ ಥರ ಬಸ್, ಲೈಕ್ ಆಲ್ AC ಬಸ್, ಯಾವುದೂ ನಾರ್ಮಲ್ ಬಸ್ ಇರೋಲ್ಲ. ಅಲ್ಲಿ ತುಂಬ ಶೆಕೆ ಆಗಿರೋ ಕಾರಣ ಫುಲ್ AC ಬಸ್ ಅಂತೆ. ಹಂಗಂತ ಹೇಳ್ಕೊಂಡು ಕೊಚ್ಕೊತಿದ್ರು. ನಾವು ಹೇಳಿದ್ವಿ ನಮ್ಮದು ಏರ್ಪೋರ್ಟ್ ಬಸ್ AC ಇರುತ್ತೆ ಅಂತ. ಬ್ಯಾಕ್ ಟು ಹೋಟೆಲಿಗೆ ಬಂದು ರೆಸ್ಟ್ ತಗೊಳ್ಳೋದು, ಮತ್ತು ಬೆಳಗ್ಗೆ ನೆಕ್ಸ್ಟ್ ಯಾವ ಟೂರಿಸ್ಟ್ ಸ್ಪಾಟಿಗೆ ಅಂತ ಹೋಗ್ತಾ ಹೋಗ್ಬೇಕು. ಹೆಂಗೆ ನೋಡ್ತಾ ನೋಡಿ ಅಮಿತಾಬ್ ಬಚ್ಚನ್ ಅಂತಾರೆ ನಮ್ಗೆ. ಇವಾಗ ಇದು SM ಇನ್ನೊಂದು ಮಾಲ್, ಎಲ್ಲ ಕಡೆ SM ಸೆಂಟರ್, SM ಸೌತ್ ಮಾಲ್, ವಿಸ್ಟಾ ಮಾಲ್, ವೆನಿಸ್ ಮಾಲ್, ಅದೇ ಥರ ತುಂಬ ಮಾಲಲ್ಲೇ ಅವರು ಊಟ ಮಾಡೋದು, ಫುಡ್ ಎಲ್ಲದೂ ಕಲ್ಚರ್, ಸ್ಟ್ರೀಟ್ ಫುಡ್ ಮತ್ತು ಮಾಲ್ ಫುಡ್ ಅವ್ರು ತಿನ್ನೋದು. ಅಮೇರಿಕಾಗೆ ಹೇಗೆ KFC ಬ್ರ್ಯಾಂಡು, ಇಲ್ಲಿ ಜಾಲಿಬಿ ಅನ್ನೋದು ಫಿಲಿಪೀನ್ಸಿನ ಫುಡ್ ಬ್ರ್ಯಾಂಡ್. ನನ್ನ ತಂಗಿಗೇನೋ ಅಂದ್ಬಿಟ್ಟಿದ್ದೀನಿ, ಫುಲ್ ಸ್ಟ್ರೈಕಲ್ಲಿದ್ದಾಳೆ. ಲಾಸ್ಟ್ ಡೇ ಬೇಜಾರಾಗುತ್ತೆ.
ನೆಲ ಎಲ್ಲ ಅಂತಾರೆ ಜಾಪನೀಸ್ ಸ್ಟೈಲಲ್ಲಿ ಮಾಡಿದ್ದಾರೆ. ಇದು ಫುಲ್ಲು ಕೋಲ್ಡ್ ಅಂದರೆ ಬಾಟು ಕೇಸ್ ಥರ. ಇದೇನೋ ವಿಶ್ ವೆಲ್ ಅಂತೆ, ಅಂದರೆ ಕಾಯಿನನ್ನು ವಿಶ್ ಮಾಡಿ ಹಾಕೋದಂತೆ. ನಾವೆಲ್ಲ ಹಾಕಿದ್ವಿ, ಬಟ್ ನಾನು ತಂಗಿದ್ದು ಹಾಕ್ಬೇಕಾದ್ರೆ ವೆಲ್ ಕೇಜ್ ಮೇಲೆ ಬಿದ್ದುಬಿಡ್ತು. ಅದಾದಮೇಲೆ ಮತ್ತೆ ಹಾಕಿದ್ದವಳು. ನಾವು ಹೋಗಿದ್ದ ಟೈಮಲ್ಲಿ ಅವ್ರು ಇಂಡಿಯನ್ ಇದ್ದರು. ಅವ್ರು ಹೇಳ್ತಿದ್ದು ಅವ್ರು ಏನೋ ವಿಡಿಯೋ ಮಾಡ್ತೀನಿ ಅನ್ಸುತ್ತೆ, ಕಾಯಿನ್ಸ್ ಕಾಣ್ತೀನಿ ನೋಡ್ರಿ ಅಂತ. ಒಂದು ಕಾಯಿನ್ಸ್ ಕಾಣದೆ ಮತ್ತೇನು ಕಾಣತ್ತಂತ ನಂಗೆ ನಿಜ ಗೊತ್ತಿಲ್ಲ. ಇವನು ಮಲ್ಗೋ ಹಿಂದಿನ ದಿವಸ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಮೂವಿ ನೋಡ್ಕೊಂಡು ಮಲಗಿದ್ದ ಅನಿಸುತ್ತೆ. ಬೆಳಗ್ಗೆ 6 ಚಳಿದು ಅಷ್ಟು ಸ್ಪೀಡಾಗಿ ಓಡಿಸ್ತಾ ಇದ್ದಾನೆ. ತುಂಬ ಮನಸ್ಸಲ್ಲಿ ಕುಯ್ಯ ಕುಯ್ಯ ಅಂತ ಅಂದ್ವಿ, ಆದರೂ ಮಾತೇ ಕೇಳಿಲ್ಲ. ಬಾ ಲಾಸ್ಟ್ ಡೇ ಫುಲ್ ಮಾಲಲ್ಲಿ ಆ ಕಡೆ ಹೋಗಿದ್ದ ಪ್ಲೇಸಸ್ ಎಲ್ಲ ಶಾಪಿಂಗ್ ಅಂತೆ. ನಾನಂತೂ ಹೋಗಲಿಲ್ಲ, ನನ್ನ ತಂಗಿ ಚೆನ್ನಾಗಿ ಶಾಪಿಂಗ್ ಮಾಡಿದ್ಲು. ಇದು ನಮ್ಮ ಕ್ಯಾಬ್ ಡ್ರೈವರ್, ಅವ್ರು ಕ್ರಿಶ್ಚಿಯನ್ ಆಗಿದ್ರಲ್ಲ ಗೊತ್ತಿಲ್ಲ, ಈ ಪವರ್ಫುಲ್ ಚರ್ಚ್ ಅಂತೇಳಿ ಕರ್ಕೊಂಡೋದ್ರು. ಹೋಗಿ ಅಲ್ಲಿ ವಿಶ್ ಬರೆಯೋದಂತ ಎಲ್ಲ ಎನ್ವಲಪ್ ಇತ್ತು, ಆನ್ವಲಪ್ ಅದರೆಲ್ಲ ಬರೆದ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಸ್ಕೈ ಗ್ಲೈಡಿಂಗ್, ಪ್ಯಾರಾಗ್ಲೈಡಿಂಗ್ ಅಂತಾರೆ ಅನಿಸುತ್ತೆ, ಅಲ್ಲಿಗೆ ಹೋಗಿದ್ದು. ಅಂದರೆ ಅವ್ನು ಈ ಕಡೆಯಿಂದ ಜಾರ್ಕೊಂಡೋದ್ರೆ ಆ ಕಡೆ ಬಂದು ಜಾರಿ ಯಾರೋ ಹಿಡ್ಕೊಂಡು ಮತ್ತು ಅವನಿಗೆ ಕೆಳಗೆ ಇಳಿಸ್ತಾರಂತೆ. ಸೇಫ್ ಇರುತ್ತಂತೆ, ಬಟ್ ನಂಗೆ ಆ ಚಳಿಲಿ ಹೋಗೋ ಮೂಡಂತೂ ಇರಲಿಲ್ಲ. ಅದು ಪಕ್ಷಿ ಕೂಗೋ ಸೌಂಡ ಅಥವಾ ಹಂದಿ ನಗೋ ಸೌಂಡ ಅಂತ ಗೊತ್ತಾಗ್ತಿರಲಿಲ್ಲ, ಬಟ್ ವ್ಯೂ ಚೆನ್ನಾಗಿತ್ತಂತೆ, ಎಂಜಾಯ್ ಮಾಡ್ತಿದ್ದೆ. ಇದು ಅಲ್ಲೂ ಒಂದು ಜೈಂಟ್ ವೀಲ್ ಇತ್ತು, ಅಂದರೆ ಮೌಂಟೇನ್ ಮೇಲೆ ಜೈಂಟ್ ವೀಲ್. ಎಲ್ಲ ಕಡೆ ಜೈಂಟ್ ವೀಲಲ್ಲಿ ನೋಡೋದು ಒಂದೇ ವ್ಯೂ ಅಂತ ಹೋಗೋಕೆ ಹೋಗಿಲ್ಲ. ಸೊ ಅಲ್ಲಿ ಮಾರ್ನಿಂಗ್ ನಿದ್ದೆ ಬರ್ತಿತ್ತು ಭಾಳ. ಇವನೇನೋ ಅಂದ ಲೆಫ್ಟ್ ಸೈಡ್ ಹೊಡಿಬೇಕಂತ ಏನೋ ಅಂತ ಅಂದ ಅವನ, ಬಟ್ ನಾವು ಪಾರ್ಕ್ ಮಾಡಿದ್ವಿ. ಒಂದು ಫಾರಿನ್ ಅಜ್ಜಿ ಕಡಲೆಕಾಯಿ ಮಾಡ್ತಾಯಿತ್ತು. ನಾವು ಬಿಸಿ ತಂದ ತಗೊಂಡು ಫುಲ್ ತಣ್ಣಗಿತ್ತು. ಇದು ಪ್ಯಾನ್ ಕೇಕ್. ಮಾರ್ನಿಂಗಲ್ಲಿ ಟಿಫನ್ ಇಲ್ಲ ಅಂತ ಪ್ಯಾನ್ ಕೇಕ್ ತಿನ್ನೋದು. ಕ್ಯಾಪ್ಚರ್ ಆಗಲ್ಲ ಆ ಕಡೆ. ಇದು ವಿಸ್ಟಾ ಮಾಲಿಂದ ಹೊರಗಡೆ ಬಂದು ಲೋಕಲ್ ಕೊಕೊನಟ್ ವೆಂಡರ್ ಅಂತ ತಗೊಂಡ್ವಿ. ನಾನು ನಿಜ ಎಕ್ಸಾಜರೇಟ್ ಮಾಡ್ತಿಲ್ಲ, 2 ಲೀಟರ್ಸ್ ಅಷ್ಟು ನೀರು ಇರುತ್ತೆ ಅದ್ರೊಳಗೆ. ಇವಾಗ ಅರ್ಲಿ ಮಾರ್ನಿಂಗ್ ಫ್ಲೈಟ್ ಇದೆ, ಸೊ ಇದೇ ಲಾಸ್ಟ್ ನೈಟ್ ನಾನು ಸ್ಪೆಂಡ್ ಮಾಡ್ತಾ ಇರೋದು. ಇನ್ನೊಂದು 3 o'clock ಹಂಗೆ ಹೊರಡ್ಬೇಕು ಏರ್ಪೋರ್ಟಿಗೆ. ಇವಾಗ ರೂಮ್ ಚೆಕ್ಔಟಾಗಿ ಏರ್ಪೋರ್ಟಿಗೆ ವಾಪಸ್ ಹೋಗ್ತಾ ಇರೋದು. ಸ್ವಲ್ಪ ಭಾಳ ಹರ್ಟ್ ಅಂದರೆ ಬೇಜಾರಾಗ್ತಿದೆ ಬಿಟ್ಟು ಹೋಗೋಕ್ಕೆ. ಮತ್ತೆ ನಾಳೆದಿಂದ ವರ್ಕ್ ಅದು ಇದು ಸ್ಟಾರ್ಟ್ ಅಂತ ಅಂದರೆ ಒಂದ್ಸತಿ ನೋಡಿಬಿಟ್ಟಿದ್ದಾರೆ. ಅದೇನು ಜನ, ಅದು ಎಲ್ಲಿಗೆ ಹೋಗ್ತಾರೋ ಎಲ್ಲಿಗೆ ಬರ್ತಾರೋ. ಅರ್ಲಿ ಮಾರ್ನಿಂಗ್ 3 ಗಂಟೆಗೆ ಅಷ್ಟು ಜನ ಕ್ಯೂ ಅಲ್ಲಿ ಅದು ಏನು ಮಾಡ್ತಾರೋ ನನಗಂತೂ ಗೊತ್ತಾಗಿಲ್ಲ. ಫಿಲಿಪೀನ್ಸ್ ಮನಿಲಾ ಏರ್ಪೋರ್ಟ್ ವ್ಯೂ. ಇವಾಗ ಮತ್ತೆ ನೆಕ್ಸ್ಟ್ ಫಿಲಿಪೀನ್ಸಿಂದ ಮಲೇಷ್ಯಾ. ಮತ್ತೆ ಮಲೇಷ್ಯಾ ಹೋಗಿ ನಾವು ಹೊರಗಡೆ ಹೋಗಿ ಅವತ್ತು ಏನೇನು ಪ್ಲೇಸ್ ಮಿಸ್ ಮಾಡ್ಕೊಂಡಿದ್ದು ಅದು ಹೋಗ್ಬೋದು. ಬಟ್ ಭಾಳ ಸುಸ್ತಾಗ್ತಿದೆ, ನೈಟ್ ನಮಗೆ ರೆಸ್ಟ್ ಆಗಿಲ್ಲ. ಅದರಿಂದ ನೋಡೋಣ, ಮಲೇಷ್ಯಾಗೆ ಹೋಗಿ ಡಿಸೈಡ್ ಮಾಡಬೇಕು. ಏರ್ಪೋರ್ಟಲ್ಲಿ ಮಾಡೋಕ್ಕೆ ಕೆಲಸ ಇಲ್ದಾಗ ನನ್ನ ತಂಗಿ ಏನೋ ಫಿಟ್ ಚೆಕ್ ಅಂತೆ, ಆ ವಿಡಿಯೋ ಇತ್ತು. ಟ್ರಿಪ್ ಸ್ಟಾರ್ಟ್ ಆಗ್ಬೇಕಾದ್ರೆ ಎಕ್ಸೈಟ್ಮೆಂಟ್, ಭಯ ಎಲ್ಲದೂ ಇರುತ್ತೆ. ಬಟ್ ಅದೇ ಹೋಗ್ಬೇಕಾದ್ರೆ ಮೆಮೊರೀಸ್ ಇಟ್ಕೊಂಡು ಅಯ್ಯೋ ಮತ್ತೆ ನಾಳೆಯಿಂದ ನಾರ್ಮಲ್ ಲೈಫ್ ಸ್ಟಾರ್ಟ್ ಅಂತ ಬೇಜಾರಿರುತ್ತೆ. ನನ್ನ ತಂಗಿ ಫುಲ್ ರೆಸ್ಟ್ ಇಲ್ಲದೆ ಊಟ ಇಲ್ಲದೆ ನನ್ನನ್ನು ಗುರಾಯಿಸ್ಕೊಂಡು ನೋಡ್ತಾಯಿದ್ದೆ, ಯಾಕಾರೆ ನನ್ನ ಜೊತೆ ಬಂದು ಅಂತ.
ಫಿಲಿಪೀನ್ಸಿಂದ ಮಲೇಷ್ಯಾ ಲೇವರಿಗೆ ಬಂದ್ವಿ. ಹೊರಗಡೆ ಹೋಗ್ಬೋದಿತ್ತು ಬಟ್ ಭಾಳ ಸುಸ್ತಾಗಿರೋದ್ರಿಂದ ಏರ್ಪೋರ್ಟಲ್ಲೇ ಫುಲ್ ಎಕ್ಸ್ಪ್ಲೋರ್ ಮಾಡೋಣ. ಏರ್ಪೋರ್ಟಲ್ಲೇ ಮೆಟ್ರೋ ಸ್ಟೇಷನ್ ತುಂಬ ನೋಡೋ ಪ್ಲೇಸಸ್ ಇತ್ತು. ಸೊ ನಾವು ಅಲ್ಲಿ ಹೋಗಿ ನಾರ್ಮಲ್ ವೀಡಿಯೋಸ್ ಕೆಫೆಗೆಲ್ಲ ಹೋಗಿ ಫುಡ್ಡನ್ನು ಎಕ್ಸ್ಪ್ಲೋರ್ ಮಾಡಿದ್ವಿ. ಇದು ಮಲೇಷ್ಯಾ ಲಾಸ್ಟ್ ಲೇವರ್. ಫುಲ್ ನಿದ್ದೆಗಣ್ಣಲ್ಲಿ ಎಂಡೇನೋ ದೊಡ್ಡ ಕ್ಲೋಸ್ ಮಾಡೋ ಥರ ನನಗೆ ನಾನೇ ಸೆಲ್ಫ್ ವೀಡಿಯೋ ಮಾಡ್ಕೊಂಡಿದ್ದು. ಫಸ್ಟ್ ಗೋಲ್ ಎಲ್ಲ ಮುಗಿದಿದೆ. ಮತ್ತು ಬ್ಯಾಕ್ ಟು ಮಲೇಷ್ಯಾ. ಇಲ್ಲಿಂದ ನೆಕ್ಸ್ಟ್ ರಿಟರ್ನ್ ಫ್ಲೈಟ್ ಬ್ಯಾಂಗ್ಳೂರಿಂದ ಕ್ಯಾಬ್. ಮಲೇಷ್ಯಾದಲ್ಲಿ ಎಂಡ್ ಮಾಡೋದು ಬೆಟ್ರ್ ಅನಿಸುತ್ತೆ. ಅರೈವಲ್ಸ್ ಆದರೆ ಹಾಕಿ ವೀಡಿಯೋಸಲ್ಲಿ ಕಂಪ್ಲೀಟಾಗಿ ಒಂದು ವ್ಲಾಗ್ ಥರ ಮುಗಿಸಿ 26 is a good start.